ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ರೋಸ್ ಪೆಟಲ್ಸ್ನ ಯೂಸ್ ಮಾಡಿ ಗುಲ್ಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ನ್ಯಾಚುರಲ್. ಹಾಗೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು ಇದೆ, ತಿಳಿಸ್ತೀನಿ ಬನ್ನಿ. ನಮ್ಮ ಮನೆ ಹತ್ರನೇ ರೋಸ್ ಗಿಡದಲ್ಲಿ ತುಂಬಾ ರೋಸಸ್ ಬಿಟ್ಟಿತ್ತು. ಸುಮ್ಮನೆ ಅರಳೋಗಿ ಹಾಳಾಗುತ್ತೆ, ಇದನ್ನು ಯೂಸ್ ಮಾಡಿಕೊಂಡು ಗುಲ್ಕನ್ ಮಾಡೋಣ ಅಂತ ಇವಾಗ ರೋಸಸ್ನೆಲ್ಲ ಕಿತ್ಕೊತಾ ಇದ್ದೀನಿ. ಗುಲ್ಕನ್ ಆ್ಯಕ್ಚುಲಿ ಬಿಸಿಲಿಗೆ ತುಂಬಾ ಒಳ್ಳೆಯದು, ಬಾಡಿನ ಕೂಲ್ ಮಾಡುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸಕ್ಕರೆ, ಏಲಕ್ಕಿ, ಹಾಗೆ ಸ್ವಲ್ಪ ರೋಸ್ ಪೆಟಲ್ಸ್. ನೀವು ಸಕ್ಕರೆ ಬದಲು ಕಲ್ ಸಕ್ಕರೆ ಅಥವಾ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಮೊದಲಿಗೆ ಈ ಥರ ರೋಸಸ್ನ ನಾನು ಕಿತ್ಕೊಬಂದು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ರೋಸಸ್ ಪೆಟಲ್ಸ್ನೆಲ್ಲ ನೀಟಾಗಿ ಬಿಡಿಸಿಟ್ಕೊಳ್ಳೋಣ. ರೋಸಸ್ ಪೆಟಲ್ಸ್ ಮಾತ್ರ ಬಿಡಿಸಿಟ್ಕೊಬೇಕು, ಇದ್ರದ್ದು ದಿಂಡು ಮತ್ತು ತೊಟ್ಟೇನಿರುತ್ತೆ ಅದನ್ನು ನಾವು ಗುಲ್ಕನ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಈಗ ನೋಡ್ತಾ ಇರ್ಬೋದು, ನಾನು ಈ ಪೆಟಲ್ಸ್ದು ಮಾತ್ರ ಬಿಡಿಸ್ಕೊಂಡು ಆ ದಿಂಡನ್ನೆಲ್ಲ ಸೈಡ್ಗೆ ಎತ್ತಿಕ್ತಾ ಇದ್ದೀನಿ. ಹಾಗೆ ಇದ್ರಲ್ಲಿ ಬಿಡಿಸ್ಕೋಬೇಕಾದ್ರೆ ಹುಷಾರಾಗಿ ನೋಡಿ ಬಿಡಿಸ್ಕೋಬೇಕು. ಒಂದೊಂದ್ಸಲ ಸಣ್ಣ ಸಣ್ಣ ಹುಳ ಅಥವಾ ಜೇನು ಅಂಥದ್ದೆಲ್ಲ ಸೇರ್ಕೊಂಡಿರುತ್ತೆ. ಈ ಥರ ನೀಟಾಗಿ ಬಿಡಿಸ್ಕೊಂಡ್ಮೇಲೆ ಇವಾಗ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನಿಮ್ಮ ಮನೆ ಹತ್ರನೂ ಗುಲಾಬಿ ಹೂವಿನ ಗಿಡ ಇದ್ದು ಹೂಗಳೇನಾದ್ರು ಬಿಟ್ಟಿದ್ರೆ ನೀವು ಖಂಡಿತವಾಗೂ ಈ ಡಿಶ್ನ ಟ್ರೈ ಮಾಡ್ಬೋದು. ಇದು ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಕೆಮಿಕಲ್ ಫ್ರೀ, ನ್ಯಾಚುರಲ್ ಆಗಿ ಮನೇಲೇ ಮಾಡ್ಬೋದು. ಇವಾಗ ಪೆಟಲ್ಸ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಪೆಟಲ್ಸ್ನ ವಾಶ್ ಮಾಡ್ಬೇಕಾದ್ರೆ ತುಂಬ ಕಲ್ಸೆಲ್ಲ ವಾಶ್ ಮಾಡಬಾರ್ದು, ಹಾಗೆ ಲೈಟಾಗಿ ಧೂಳು ಹೋಗಂಗೆ ವಾಶ್ ಮಾಡ್ಕೊಂಡ್ರೆ ಸಾಕು. ನೀವು ನೋಡ್ತಾ ಇರ್ಬೋದು, ಇವಾಗ ಪೆಟಲ್ಸ್ನ ನೀಟಾಗಿ ವಾಶ್ ಮಾಡ್ಕೊಂಡಾಗಿದೆ. ನೋಡ್ತಾ ಇರ್ಬೋದು ಇವಾಗ ಹೆಂಗೆ ಕಾಣಿಸ್ತಿದೆ ಅಂತ. ಇವಾಗ ಈ ಪೆಟಲ್ಸ್ನ ನಾವು ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ಳೋಣ. ಡ್ರೈ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಕಾಟನ್ ಬಟ್ಟೆ ಮೇಲೆ ವಾಶ್ ಮಾಡಿರೋಂತಹ ಪೆಟಲ್ಸ್ನ ಹಾಕೊತಾ ಇದ್ದೀನಿ. ನೀಟಾಗಿ ಡ್ರೈ ಆಗಬೇಕು, ಮಾಯ್ಶ್ಚರ್ ಇರಬಾರ್ದು ಪೆಟಲ್ಸಲ್ಲಿ. ಮಾಯ್ಶ್ಚರ್ ಇದ್ದರೆ ಅದು ಗುಲ್ಕಂದ್ ಏನಿದೆ ಅದು ಟೇಸ್ಟ್ ಹಾಳಾಗುತ್ತೆ. ಹಾಗಾಗಿ ಅಟ್ಲೀಸ್ಟ್ 1 ಅವರ್ ಆದರೂ ಪರವಾಗಿಲ್ಲ, ನೀವು ನೀಟಾಗಿ ಪೆಟಲ್ಸ್ನ ಡ್ರೈ ಆಗೋ ತನಕ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಂಡ್ರೆ ನ್ಯಾಚುರಲ್ ಆಗಿ ಅದು ಡ್ರೈ ಆಗುತ್ತೆ. ಹೊರಗಡೆ ಸಿಗೋ ಗುಲ್ಕನ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ನ್ಯಾಚುರಲ್ ಆಗಿ ಮನೇಲೇ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ರೋಸ್ ಪೆಟಲ್ಸ್ ಡ್ರೈ ಆಗಿದೆ. ಇವಾಗ ಒಂದು ಕಪ್ಪಲ್ಲಿ ಸಕ್ಕರೆ ತೊಗೊಳ್ಳಿ, ಹಾಗೆ ಡ್ರೈ ಆಗಿರೋಂತಹ ರೋಸ್ ಪೆಟಲ್ಸ್ನ ಒಂದು ಪ್ಲೇಟ್ ಮೇಲೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ರುಚಿ ತಕ್ಕಷ್ಟು ಸಕ್ಕರೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ತಾ ಹೋಗಿ. ಎಲ್ಲಿ ತನಕ ಅಂದರೆ ರೋಸ್ ಪೆಟಲ್ಸು ಅದು ಜ್ಯೂಸ್ ಬಿಡ್ತಾ ಹೋಗುತ್ತೆ, ಅಲ್ಲಿ ತನಕನೂ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು. ನೀವು ಸಕ್ಕರೆ ಬದಲು ಕಲ್ ಸಕ್ಕರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಕೆಲವೊಬ್ಬೊಬ್ಬರು ಜೇನುತುಪ್ಪ ಕೂಡ ಹಾಕ್ತಾರೆ. ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಿ ಗುಲ್ಕನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಸ್ಮ್ಯಾಶ್ ಮಾಡಾದ್ಮೇಲೆ ಅದು ರಸ ಬಿಡುತ್ತೆ. ಹಾಗೆ ಸ್ವಲ್ಪ ಕಲರು ನೋಡ್ತಾ ಇರ್ಬೋದು ನೀವು, ಚೇಂಜ್ ಆಗಿದೆ, ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ. ಲೈಟ್ ಪಿಂಕ್ ಫ್ಲವರ್ಸ್ನ ನಾವು ತೊಗೊಂಡಿದ್ದು. ಗುಲ್ಕನ್ ಮಾಡೋದಕ್ಕೆ ಯಾವಾಗಲೂ ಪಿಂಕ್ ಕಲರ್ ಫ್ಲವರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಾಗುತ್ತೆ, ಹಾಗೆ ಅದ್ರ ಫ್ಲೇವರು ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಬೇಕು ಅಂದರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಹಾಕೋಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಡ್ರೈ ಗ್ಲಾಸ್ ಜಾರ್ನ ತೊಗೊಂಡು ಮಾಡಿರುವಂತಹ ಗುಲ್ಕನ್ನ ನೀಟಾಗಿ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ಯಜಮಾನ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಆದಷ್ಟು ನೀವು ಗ್ಲಾಸ್ ಜಾರ್ನ ಯೂಸ್ ಮಾಡಿ, ಪ್ಲಾಸ್ಟಿಕ್ ಜಾರ್ನ ಯೂಸ್ ಮಾಡಬೇಡಿ. ಫರ್ಮೆಂಟೇಷನ್ಗೆ ಗ್ಲಾಸ್ ಜಾರ್ ಚೆನ್ನಾಗಿರುತ್ತೆ. ಅದಾದಮೇಲೆ ನೀವು ಇದನ್ನು ಒಂದು 5 to 7 ಡೇಸ್ ಹೀಗೆ ಫುಲ್ ಅದನ್ನು ಏಟ್ ಕ್ಲೋಸ್ ಮಾಡಿಡಿ. ಡೈಲಿ ಬೆಳಗ್ಗೆ ಒಂದು ಸರಿ ಇದು ಸ್ಟಿರ್ ಮಾಡಿ. ಆಮೇಲೆ ಫರ್ಮೆಂಟೇಷನ್ ಆದಮೇಲೆ 7 to 8 ಡೇಸ್ ಆದಮೇಲೆ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ, ಹೆಲ್ದಿ ಮತ್ತು ಎಂಜಾಯ್ ಮಾಡಿ. ಇದೇ ಥರ ನೆಕ್ಸ್ಟ್ ಹೆಲ್ತ್ ಟಿಪ್ಸ್ಗೆ ಅಥವಾ ರೆಸಿಪೀಸ್ಗೆ ಫಾಲೋ ಲಕ್ಷ್ಮಿ ವ್ಲಾಗ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.